ಮೈಸೂರು ದೇಶದ ಇತಿಹಾಸದಲ್ಲಿ ಸೋಸಲೆ ಗ್ರಾಮದ ಇಬ್ಬರು ಪ್ರಾತಸ್ಮರಣೀಯರನ್ನ ನಾವು ದಿನಾ ನೆನೆಸ್ಕೋಬೇಕು. ಒಬ್ಬರು ಪುಣ್ಯಾತ್ಮರು ಸೋಸಲೆ ಅಯ್ಯ ಶಾಸ್ತ್ರಿಗಳು, ಮಹಾರಾಜ ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೇಷ್ಟ್ರಾಗಿದ್ದರು ಸೋಸಲೆ ಅಯ್ಯ ಶಾಸ್ತ್ರಿಗಳು. ಇನ್ನೊಬ್ಬರು ಸೋಸಲೆ ಗರಳಪುರಿ ಶಾಸ್ತ್ರಿಗಳು, ಖುದ್ದು ಸೋಸಲೆ ಅಯ್ಯ ಶಾಸ್ತ್ರಿಗಳ ಮಗ. ಸೋಸಲೆ ಗರಳಪುರಿ ಶಾಸ್ತ್ರಿಗಳು 1913ನಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ತಾರೆ. 1914ಗೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗಂಧದೆಣ್ಣೆಯನ್ನು ಉತ್ಪಾದಿಸುತ್ತಿದ್ದಂಥ ದೇಶ ಮೈಸೂರು ದೇಶ. ಬ್ರಿಟಿಷ್ನವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ಬಿಡ್ತಾರೆ. ಗಂಧದೆಣ್ಣೆ ಎಲ್ಲ ಸ್ಟಾಕ್ ಆಗೋಗುತ್ತೆ. ಮಹಾರಾಜರು ಎಂಥ ನೆಗೆಟಿವ್ ಸಿಚುವೇಶನ್ ಅನ್ನು ಪಾಸಿಟಿವ್ ಆಗಿ ಹೇಗೆ ಪರಿವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ. ಏನ್ ಮಾಡೋದು ಈ ಗಂಧದೆಣ್ಣೆಯಿಂದ ಅಂತ ಯೋಚನೆ ಮಾಡಿ ಸೋಸಲೆ ಗರಳಪುರಿ ಶಾಸ್ತ್ರಿಗಳನ್ನ ಕರೆದು, ಅಯ್ಯ ಶಾಸ್ತ್ರಿಗಳೇ, ತಾವು ಇಂಗ್ಲೆಂಡಿಗೆ ಹೋಗಿ ಕೆಮಿಸ್ಟ್ರಿನಲ್ಲಿ ಇನ್ನೂ ಉನ್ನತ ವ್ಯಾಸಂಗವನ್ನ ಮಾಡ್ಕೊಂಡು ಬನ್ನಿ ಅಂತ ಅವರನ್ನ ಇಂಗ್ಲೆಂಡಿಗೆ ಕಳಿಸ್ತಾರೆ. ಅವತ್ತಿಗೆ ಭಾರತದಲ್ಲಿ ವಿದೇಶ ಪ್ರಯಾಣ ಮಾಡಿದ ಬೆರಳೆಣಿಕೆಯಷ್ಟು ಜನರಲ್ಲಿ ಸೋಸಲೆ ಗರಳಪುರಿ ಶಾಸ್ತ್ರಿಗಳು ಒಬ್ರು. ಖುದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ಲಿವರೆಗೂ ಯಾವುದೇ ಫಾರಿನ್ ಟೂರ್ ಮಾಡಿದವರಲ್ಲ. ಅಂತಿಪ್ಪ ಕಾಲದಲ್ಲಿ ಸೋಸಲೆ ಗರಳಪುರಿ ಶಾಸ್ತ್ರಿಗಳನ್ನ ಅರಮನೆ ಖರ್ಚಿನಿಂದ ಅವರು ಇಂಗ್ಲೆಂಡಿಗೆ ಕಳಿಸ್ತಾರೆ. ಇಂಗ್ಲೆಂಡಿನಲ್ಲಿ ರಸಾಯನ ಶಾಸ್ತ್ರವನ್ನು ಓದ್ಕೊಂಡು ಬರುವಂತ ಕಾಲಕ್ಕೆ ಮಹಾರಾಜರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರ ದಿವಾನರು ಸರ್ ಎಂ ವಿ ಅವರು, ನೀನು ಹೇಗಾದ್ರೂ ಮಾಡಿ ಅಲ್ಲಿನ ಸೋಪ್ ತಯಾರಿಸುವಂತ ಟೆಕ್ನಾಲಜಿನ ಕಲ್ತ್ಕೊಂಡ್ಬರ್ಬೇಕು ಅಂತ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಈ ಇಂಗ್ಲೆಂಡ್ನವ್ರು ಎಂತ ವಂಚಕರು ಅಂದ್ರೆ, ಎಲ್ಲವನ್ನ ಕಲಿಸ್ಕೊಟ್ಬಿಟ್ಟು ಯಾವುದೇ ಸೋಪ್ ಫ್ಯಾಕ್ಟ್ರಿಗೆ ಇವರನ್ನ ಒಳಕ್ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಗರಳಪುರಿ ಶಾಸ್ತ್ರಿಗಳು ಬಿಡ್ಬೇಕಲ್ಲ. ಅವರು ಬಹಳ ಕಷ್ಟಪಟ್ಟು ಒಬ್ಬ ಚರ್ಚಿನ ಪಾದ್ರಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾರೆ. ಅವರನ್ನ ಒಲಿಸಿಕೊಂಡು ಚರ್ಚಿನ ಪಾದ್ರಿಯ ಸಹಾಯದಿಂದ ಒಂದು ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿನ ಟೆಕ್ನಾಲಜಿಯನ್ನೆಲ್ಲ ನೋಡ್ತಾರೆ. ಏಕಸಂಧಿಗ್ರಾಹಿಗಳಾಗಿದ್ದಂಥ ಗರಳಪುರಿ ಶಾಸ್ತ್ರಿಗಳು ಒಂದೇ ಬಾರಿಗೆ ಅವನ್ನೆಲ್ಲ ತನ್ನ ಮಿದುಳಿನಲ್ಲಿ ಶೇಖರಣೆ ಮಾಡಿಕೊಂಡು ಭಾರತಕ್ಕೆ ಬಂದು ಇಳಿತಾರೆ. ಸರ್ ಎಂ ವಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ. ಬಂದ್ಯಪ್ಪ, ಕಲ್ತ್ಕೊಂಡ್ ಬಂದ್ಯಪ್ಪ, ಬಾ. ಮತ್ತೆ ಭಾರತದ ಮೊದಲ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಾಗಿದ್ದು ಹೀಗೆ. ಸೋಸಲೆ ಗರಳಪುರಿ ಶಾಸ್ತ್ರಿಗಳನ್ನ ನಾವು ಪ್ರೀತಿಯಿಂದ ಸೋಪ್ ಶಾಸ್ತ್ರಿ ಅಂತ ಕರಿತೀವಿ. ನೋಡ್ರಿ, ಮೈಸೂರು ಸ್ಯಾಂಡಲ್ ಸೋಪ್ನ ಪ್ರಪ್ರಥಮ ನಿರ್ದೇಶಕರಾಗಿ ಈ ಸೋಸಲೆ ಗರಳಪುರಿ ಶಾಸ್ತ್ರಿಗಳು ಅಧಿಕಾರವನ್ನು ತಗೊಳ್ತಾರೆ. ಇಲ್ಲಿರುತ್ತಲ್ಲ ಗಂಧದೆಣ್ಣೆ ಸ್ಟಾಕು, 1914ನಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾನ್ ಮಾಡಿರ್ತಾರಲ್ಲ ಬ್ರಿಟಿಷ್ನವರು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸೋಪ್ ತಯಾರಿಕೆಗೆ ಬಳಸ್ಕೊಳ್ಳಾಗತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಥೆಂಥ ಕಷ್ಟವನ್ನ ಮೀರಿ ನಮ್ಮ ದೇಶಕ್ಕೆ ಸೇವೆ ಮಾಡಿದ್ದಾರೆ ಅನ್ನೋದಕ್ಕೆ 10,000 ಕಾರಣಗಳಲ್ಲಿ ಇದು ಒಂದು ಕಾರಣ. ಸೋಸಲೆ ಅಯ್ಯ ಶಾಸ್ತ್ರಿಗಳು, ಸೋಸಲೆ ಗರಳಪುರಿ ಶಾಸ್ತ್ರಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಬಾಳಿನ ಪ್ರಾತಸ್ಮರಣೀಯ ಮಹಾನುಭಾವರು. ಅವರೆಲ್ಲರನ್ನು ನಾವು ದಿನ ನೆನಕೋಬೇಕು.